ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರು ದಲಿತ ಸಂಘರ್ಷ ಸಮಿತಿ ಭೀಮವಾದ ಕೊಪ್ಪಳ ಜಿಲ್ಲಾ ಸಮಿತಿ ಎಂಬುದಾಗಿ ಇವತ್ತು ನಾವು ಒಂದು ಕೋರ್ ಕಮಿಟಿಯನ್ನು ಆ ಜಿಲ್ಲಾ ಸಮಿತಿ ಕೋರ್ ಕಮಿಟಿ ಮುಂಚಿತ ಪೂರ್ವಭಾವಿಯಾಗಿ ನಾವು ಪತ್ರಿಕಾ ವರದಿಯನ್ನು ಕೊಡಲಿಕ್ಕೆ ಕೊಪ್ಪಳ ಉಸ್ತುವಾರಿ ಅದೇ ರೀತಿಯಾಗಿ ಸೋಮ ಒಟ್ಟಿಗರು ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಒಂದು ತುರ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದೆ. ನನ್ನ ಹೆಸರು ಡಾಕ್ಟರ್ ಆರ್ ಮೋಹನ್ ರಾಜ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಂಚಾಲಕನಾಗಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಮೊಮ್ಮಗಾದಂಥ ಪ್ರಕಾಶ್ ವೈ ಅಂಬೇಡ್ಕರ್ ಸಾಹೇಬರು. ಈ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿ ಮೊದಲಿಗೆ ನಾವು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರ್ತಕ್ಕಂಥ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿ ಏನಿದೆ ಇದನ್ನು ವಿರೋಧಿಸ್ತಾ ಇದ್ದೀವಿ. ಮತ್ತು ಕಳೆದ ಒಂದು ವಾರದಿಂದ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಏನು ಚಳವಳಿಗಳಾಗ್ತಾ ಇದ್ದಾವೆ ಆ ಚಳವಳಿಗೆ ಸಂಪೂರ್ಣವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಬಲ ಸೂಚಿಸ್ತಾ ಇದೆ. ಮತ್ತು ನಾವು ಅದರಲ್ಲಿ ಬೆಂಗಳೂರಲ್ಲಿ ಐಕ್ಯ ಹೋರಾಟದಲ್ಲಿ ಕಳೆದ ಒಂದು ವಾರದಿಂದ ನಡೆದಂಥ ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಮತ್ತು 7 ಮತ್ತು 8ನೇ ತಾರೀಕು ಏನು ಬೆಂಗಳೂರಿನಲ್ಲಿ ರೈತ ದಲಿತ ಕಾರ್ಮಿಕ ಹೋರಾಟ ಇದೆ ಅದರಲ್ಲೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಕ್ರಿಯವಾಗಿ ನಾವೆಲ್ಲರೂ ಭಾಗವಹಿಸ್ತೀವಿ. ಮತ್ತು ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಹೋರಾಟವನ್ನು ನಾವು ಬೆಂಬಲಿಸ್ತೀವಿ. ಭೂ ಸುಧಾರಣೆ ಕಾಯ್ದೆ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಈಗಾಗಲೇ ತಂದಿರ್ತಕ್ಕಂಥದ್ದು ಕಾರ್ಮಿಕ ವಿರೋಧಿಯಾದಂಥ ಕಾಯ್ದೆಗಳಾಗಿರ್ತವೆ. ಹಿಂದೆ 100 ಜನ ಕಾರ್ಮಿಕರಿದ್ದರೆ ಅದನ್ನು ಇಂಡಸ್ಟ್ರಿ ಅಂತ ಹೇಳ್ತಾರೆ, ಈಗ 300 ಜನ ಕಾರ್ಮಿಕರು ಇರಬೇಕು ಅಂತೇಳಿ ತಂದಿದ್ದಾರೆ. ಮತ್ತು 7 ದಿವಸಕ್ಕೆ ಮುಂಚಿತವಾಗಿ ನೋಟಿಸ್ ಕೊಡಬೇಕಾಗಿತ್ತು, ಈಗ 90 ಡೇಸ್ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳಾಗಿರ್ಬೋದು ಅಥವಾ ರೈತ ವಿರೋಧಿ ಕಾಯ್ದೆಗಳಾಗಿರ್ಬೋದು, SC STಗಳಿಗೆ ಸಂಬಂಧಪಟ್ಟಂಥದ್ದು. ಉದಾಹರಣೆಗೆ ಈಗ ಸ್ಟೂಡೆಂಟ್ಸು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಏನಾದ್ರೂ ಸೀಟ್ಗಳನ್ನು ಪಡೆದರೆ ಸ್ಕಾಲರ್ಶಿಪ್ ಇಲ್ಲ ಅಂತೇಳಿ ಈಗ ಹೊಸದಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಒಟ್ಟಿಗೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹಿಂದೆ ನಾವು ಕನಕಗಿರಿ ಭೂ ಚಳುವಳಿಯನ್ನು ಮಾಡಿದ್ವಿ. ನಮ್ಮ ಪಾಮಣ್ಣ ಇದ್ದಾರೆ, ನರಸಪ್ಪ ಅವರು, ವೀರೇಶ್ ಅವರೆಲ್ಲ ಆ ಭಾಗದಲ್ಲಿ ಬಂದಿರ್ತಕ್ಕ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಹನುಮಂತವರು ಸಾಕಷ್ಟು ಹೋರಾಟಗಳು ಮಾಡಿ ಸುಮಾರು 1.5 ತಿಂಗಳಷ್ಟು ಜೈಲುಗಳಲ್ಲಿ 33 ಜನ ನಾವು ಜೈಲುಗಳಲ್ಲಿ ಇದ್ದಂಥವ್ರು. ಆದರೂ ಇವತ್ತು ಆ ಭೂಮಿ ಸಮಸ್ಯೆ ನಮಗೆ ಬಗೆಹರಿದಿಲ್ಲ, ನಿರಂತರವಾಗಿ ನ್ಯಾಯಾಲಯಗಳೆಲ್ಲ ನಡೀತಾ ಇದೆ. ಈ ಮಧ್ಯದಲ್ಲಿ ಅದು ಕನಕಗಿರಿ ಆಗಿರ್ಬೋದು ಅಥವಾ ಗಂಗಾವತಿನೂ ಆಗಿರ್ಬೋದು, SC ST ಕರೆಕ್ಟಿಗೆ SC STಗಳೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ಕೌಂಟರ್ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ಅದು ರಾಯಚೂರಲ್ಲಿ ಇತ್ತೀಚೆಗೆ ಮಾನವಿಯಲ್ಲಿನೂ ಮಾಚಿನೂರಲ್ಲಿ ಆದಂಥ ಗಲಾಟೆಗಳಾಗಿರ್ಬೋದು ಅಥವಾ ಕರಟಗಿಯಲ್ಲಿ ಆದಂಥ ಗಲಾಟೆ ಯಲಬುರ್ಗಿಯಲ್ಲಿ ಅಂದರೆ ಒಟ್ಟು ಈ ಭಾಗದಲ್ಲಿ ಬಳ್ಳಾರಿ ಡಿವಿಷನ್ ಏನಿದೆ, ಸಬ್ ಡಿವಿಷನ್ ಏನಿದೆ, ಈ ಸಬ್ ಡಿವಿಷನ್ನಲ್ಲಿ ಕೇಸುಗಳು ಮತ್ತು ಕೌಂಟರ್ ಕೇಸುಗಳು ಹೆಚ್ಚು ಆಗ್ತಾ ಇದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು, ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥವ್ರು, ಯಾರೋ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು, ಕೊಲೆಗೆ ಒಳಗಾಗಿರ್ತಕ್ಕಂಥವ್ರು, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಒಂದು ದೂರು ಕೊಟ್ಟರೆ ಅನೇಕ ಭಾಗಗಳಲ್ಲಿ ನಾನು DYSPಗೆ ಈ ಭಾಗದ DYSPಗೆ ಮಾತನಾಡಿದ್ದೀನಿ. ಅವರು ಇನ್ನೊಂದು ಅವ್ರಿಗೆ ಕರೆದು ಇನ್ನೊಂದು ಕಂಪ್ಲೇಂಟನ್ನು ತಗೊಂಡೆ ನಿಮ್ಮ ಮೇಲೆ ಒಂದು ಕೇಸ್ ಇದೆ ಕಾಂಪ್ರಮೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅಂದರೆ ಎಲ್ಲಿಗೆ ಹೋಗ್ಬೇಕಿದು, ಇದು ಎತ್ತು ಸಾಗ್ತಾ ಇದೆ ಅಂತ. ಹಾಗಾಗಿ ಇದನ್ನು ನಾವು ಸೋಮವಾರ ಸಾಧ್ಯವಾದರೆ IG ಭೇಟಿ ಮಾಡೋಣ, ನಂಜನಸ್ವಾಮಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ನಾನು ಅನೇಕ ಸಾರಿ ಅವ್ರಿಗೆ ಫೋನಲ್ಲಿ ಮಾತಾಡಿ ಹೇಳಿದ್ದೀನಿ. ರಾಯಚೂರು ಘಟನೆಗಾಗಿರ್ಬೋದು, ಕರ್ಕಿ ಘಟನೆಗೆ IG ಗಮನಕ್ಕೆ ತಂದಿದ್ದೀನಿ, ನಾವು ಸರಿಪಡಿಸ್ತೀನಿ ಅಂತ ಹೇಳಿದ್ರು ಇವತ್ತು ಕೌಂಟರ್ ಕೇಸ್ಗಳು ಆಗ್ತಾ ಇದ್ದಾವೆ. ಹಾಗಾಗಿ ಮತ್ತೆ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡೋಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ಮತ್ತು ಈಗೇನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂವಿಧಾನ ವಿರುದ್ಧವಾದಂಥ ವೈರುಧ್ಯಗಳು ಏನಿದೆ ಇದಕ್ಕೆ ಸಕ್ರಿಯವಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲಿ, ಆ ಕಾರಣಕ್ಕೋಸ್ಕರ ಇವತ್ತು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ
ಜಿಲ್ಲಾ ಸಮಿತಿಗಳ ಸಭೆಗಳನ್ನು ಮತ್ತು ರಾಜ್ಯ ಮಟ್ಟದ ಈ ಭಾಗದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದೀರಿ. ಈ ಸಭೆಯಲ್ಲಿ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತೀವಿ. ಯಾಕಂದರೆ ಇಂಥ ಕಾಯ್ದೆಗಳು, ಈಗ ಉದಾಹರಣೆಗೆ ಭೂ ಸುಧಾರಣೆ ಕಾಯ್ದೆಯಲ್ಲಿ 79AB ತಿದ್ದುಪಡಿ ತಂದಿದ್ದಾರೆ. APMC ಆ್ಯಕ್ಟನ್ನು ಇವತ್ತು ಪ್ರೈವೇಟ್ ಸೆಕ್ಟರ್ ಮಲ್ಟಿನ್ಯಾಷನಲ್ ಕಂಪನಿಗಳ ಅವಕಾಶ ಕೊಟ್ಟರೆ ಅಲ್ಲಿ ಬೆಂಬಲ ಬೆಲೆಯನ್ನು ರದ್ದು ಮಾಡಬೇಕು ಅಂತೇಳಿ ನಾಳೆ ರೈತರು ಏನಾಗಬೇಕು. ಮತ್ತು ನಾವು ಇವತ್ತು ಉದಾಹರಣೆಗೆ ಈ ಸರ್ಕಾರಿ ಶಾಲೆ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಿದ್ದಾನೆ, ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಸ್ಕೂಲ್ಗಳಿದ್ದಾನೆ. ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ, ಆದರೆ ತನ್ನಷ್ಟಕ್ಕೆ ತಾನೇ ಅವು ಅವಿನೀತಿಯ ಕಡೆ ಸಾಕ್ತವೆ. ಅದೇ ರೀತಿ APMC ಕಾಯ್ದೆಗೆ ತಿದ್ದುಪಡಿ ತಂದಿರೋದು ನಾಳೆ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥವು ಎಲ್ಲವೂ ನಾಶ ಆಗುತ್ತವೆ. ಆ ಕಾರಣಕ್ಕೋಸ್ಕರ ನೀವು ಭರವಸೆನೂ ಕೊಟ್ಟಿಲ್ಲ. ಇಲ್ಲ ಮಾತುಕತೆ ತೋರಾಟ ಇವರು ಹೇಳ್ತಾ ಇದ್ರು, ಕೇಂದ್ರದ ಕೃಷಿ ಸಚಿವರು, ಇಲ್ಲ ನಾವು ಮಾತುಕತೆ ಮಾಡ್ತೀರಿ ಅಂತ. ಇದು ಮಾತುಕತೆಯಿಂದ ಆಗಲ್ಲ. ಯಾಕಂದರೆ 2016 ಏನು ಡಿಮಾನಿಟೈಸೇಷನ್ ಆದವಾಗ ಬಹುಶಃ 86% ಅಷ್ಟು ಆದಂಥದ್ದು ಬಹುಶಃ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಆರ್ಥಿಕ ಅಂತಪತನಕ್ಕೆ ಹೋಗಿದ್ದೀರಿ. ಆಟೋಮೊಬೈಲ್ ಇಂಡಸ್ಟ್ರಿ ಇವತ್ತು ತಳಮಟ್ಟಕ್ಕೆ ಇಳಿದೋಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಇಂಥದ್ರಲ್ಲಿ ರಾಜ್ಯ ಸರ್ಕಾರ ಇನ್ನೊಂದು ಮುಂದೆ ಹೆಜ್ಜೆ ಹೋಗಿ ನಾವೆಲ್ಲ ದಲಿತರ ಪರವಾಗಿದ್ದೀರಿ, ಹಿಂದುಳಿದ ಜಾತಿಗಳ ಪರವಾಗಿದ್ದೀರಿ ಅಂತೇಳಿ ಜಾತಿಗೊಂದು ನಿಗಮ ಮಾಡೋಕ್ಕೆ ಹೊರಟಿದ್ದಾರೆ. ಹೋಗಿದ್ದಾರೆ. ನಾವು ಮಾಡಲಿ, ಆದರೆ ಯಾವ ಕಮಿಷನ್ ರಿಪೋರ್ಟ್ನ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಈಗ ನಾವು ಕಳೆದ 20 ವರ್ಷಗಳಿಂದ ಹೇಳ್ತಾ ಇದ್ದೀರಿ, ಸದಾಶಿವ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿರಿ. ನಾಗಮೋಹನ್ ದಾಸ್ ವರದಿ ಇದೆ, SC STಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು. 2011 ಜನಗಣತಿಯನ್ನು ಇಟ್ಕೊಂಡು ಇವರು ಇದುವರೆಗೂ ಸುಮಾರು 9 ವರ್ಷಗಳಿಂದ ತಳ್ಕೊಂಬಂದಿದ್ದಾರೆ. ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಮಾಡಿಲ್ಲ. ಹಿಂದುಳಿದ ವರ್ಗಗಳ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಆಗಿದ್ದಂಥ ಕಾಂತರಾಜ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಒಂದು ಸಮೀಕ್ಷೆ ಮಾಡಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ರಾಜ್ಯ ಸರ್ಕಾರಗಳು. ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇಲ್ಲ. ಹಾಗಾಗಿ ಆಯೋಗಗಳನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡಿರಿ. ಮತ್ತು ಜಾತಿಯನ್ನು ಓಲೈಕೆ ಮಾಡೋದ್ರ ಮುಖಾಂತರ, ಜಾತಿಗಳನ್ನು ಗಟ್ಟಿ ಮಾಡೋದ್ರ ಮುಖಾಂತರ ನೀವು ಓಲೈಕೆ ರಾಜಕಾರಣವನ್ನು ಮಾಡಬಾರ್ದು ಅಂತೇಳಿ ಮನವಿ ಮಾಡಿಕೊಂಡು ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತಾವು ಮಾಧ್ಯಮದ ಮಿತ್ರರು ಏನಿದ್ದೀರಿ, ತಾವು ಒಂದಷ್ಟು ಬೆಳಕು ಚೆಲ್ಲಬೇಕು. ಯಾಕಂದರೆ ಸಂವಿಧಾನದ 4ನೇ ಅಂಗ ಅಂತಾರೆ ಪತ್ರಿಕೋದ್ಯಮ. ಹಾಗಾಗಿ ತಮ್ಮ ಮುಖಾಂತರ ನಾನು ಈ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ, ಈ ಏನು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, SC STಗಳ ವಿರೋಧಿ ಆದಂಥ ಈ ಕಾಯ್ದೆಗಳನ್ನು ನೀವು ಕೈ ಬಿಡಬೇಕು. ಮತ್ತು ನಮ್ಮ ಏನು ಬೇಡಿಕೆಗಳಿದೆ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅದನ್ನು ನೀವು ಪುರಸ್ಕರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, APMC